ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇಂದಿನ ದಿನ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ, ಯಾವ ನಗರಗಳಲ್ಲಿ ಚಿನ್ನದ ಬೆಲೆ ಜಾಸ್ತಿ ಇದೆ, ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ, ಇನ್ನು ತಜ್ಞರ ಅಭಿಪ್ರಾಯವೇನು, ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಅಥವಾ ಹೂಡಿಕೆಯನ್ನು ಮಾಡುವುದಕ್ಕೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ತಪ್ಪದ ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿ, ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಅಸ್ಟ್ರಾಲಜಿ ಅಂದರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು, ದೇವರ ಮೇಲೆ ಭಕ್ತಿ ಇದ್ದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಯಾಕಂದರೆ ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಗೋಲ್ಡ್ ರೇಟ್ ಟುಡೇ ಜುಲೈ 20 ಚಿನ್ನದ ಬೆಲೆಯಲ್ಲಿ ಸ್ಥಿರತೆ ಅಂತಲೇ ಹೇಳ್ಬೋದು. ವಾರದ ಕೊನೆಯಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ, ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಂಗಾರದ ಬೆಲೆ ಗ್ರಾಹಕರಿಗೆ ನಿಶಬ್ದ ಅನುಕೂಲ ಅಂತಲೇ ಹೇಳ್ಬೋದು. ಚಲನೆಯಲ್ಲಿದ್ದ ಬಂಗಾರದ ಮಾರುಕಟ್ಟೆ ಇದೀಗ ಕೆಲ ಕಾಲದ ತಂತ್ರ ಸಮತೋಲನ ಸಾಧಿಸಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಉಲ್ಬಣವಾಗುತ್ತಿದ್ದ ಬಂಗಾರದ ದರ ಈಗ ಸ್ಥಿರವಾಗಿದೆ. ದುಡ್ಡಿನ ಹೂಡಿಕೆದಾರರು, ಆಭರಣ ಖರೀದಿದಾರರು ಹಾಗೂ ಮಾರುಕಟ್ಟೆ ತಜ್ಞರಿಗೆ ಇದು ಸಮಾಧಾನದ ಸುದ್ದಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಚಿನ್ನದ ಬೆಳ್ಳಿಯ ದರ ಎಷ್ಟಿದೆ? ಇಂದು ಜುಲೈ 20, 2025 ಗೋಲ್ಡ್ ಪ್ರೈಸ್ ಟುಡೇ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ಈ ಸ್ಥಿರತೆಯು ಪ್ರಮುಖ ಕಾರಣವೆಂದರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಯಲ್ಲಿನ ತಾತ್ಕಾಲಿಕ ಶಾಂತಿ ಮತ್ತು ಬಾಂಡ್ ಮಾರುಕಟ್ಟೆಯಲ್ಲಿ ಬದಲಾವಣೆಗಳ ಕೊರತೆ ಅಂತಲೇ ಹೇಳ್ಬೋದು. ಇನ್ನು ಅಮೆರಿಕದ ಡಾಲರ್ನ ಸ್ಥಿರ ಪ್ರದರ್ಶನ, ಬಡ್ಡಿ ದರಗಳ ಸ್ಥಿತಿ ಹಾಗೂ ಬಂಗಾರ ಖರೀದಿಯಲ್ಲಿ ಉತ್ಸಾಹದ ಕೊರತೆ ಇವುಗಳು ಕಾರಣದಿಂದಾಗಿ ಸ್ನೇಹಿತರೆ ಬಂಗಾರದ ಬೆಲೆಗಳಲ್ಲಿ ಏರಿಳಿತ ಕಂಡು ಬಂದಿಲ್ಲ. ಈ ಸ್ಥಿತಿಗತಿಯನ್ನು ಬಳಸಿಕೊಂಡು ಹಲವು ಗ್ರಾಹಕರು ಈಗ ಹೂಡಿಕೆಗೆ ಸಿದ್ಧರಾಗುತ್ತಿದ್ದಾರೆ. ಕೆಲವರು ಈ ಸ್ಥಿರ ಬೆಲೆಯ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರ ಖರೀದಿಸಲು ಉತ್ಸುಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಮದುವೆ ಹಾಗೂ ಹಬ್ಬದ ಸೀಸನ್ ಪ್ರಾರಂಭವಾಗಿರುವುದು ಕೂಡ ಸ್ಥಳೀಯ ಬೇಡಿಕೆಯನ್ನು ಹೆಚ್ಚಿಸಿದೆ. ಇನ್ನು ಆನ್ಲೈನ್ ಮಾರುಕಟ್ಟೆಯಲ್ಲಿಯೂ ಕೂಡ ಬಂಗಾರದ ವ್ಯಾಪಾರ ಹೆಚ್ಚು ಚುರುಕಾಗಿದೆ ಸ್ನೇಹಿತರೆ. ಇನ್ನು ಸರ್ಕಾರ ಬಂಡವಾಳ ಮಾರುಕಟ್ಟೆ ಮೇಲಿನ ನಿಯಂತ್ರಣ ಕ್ರಮಗಳನ್ನು ತೀವ್ರಗೊಳಿಸುತ್ತಿರುವುದು ಬಂಗಾರದ ಮೇಲಿನ ಆಸಕ್ತಿ ಇನ್ನೊಂದು ಪ್ರೇರಕವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಚಿನ್ನದ ಬೆಲೆ ಕಡಿಮೆ ಇರಲಿ, ಚಿನ್ನದ ಬೆಲೆ ಜಾಸ್ತಿ ಇರಲಿ, ಖರೀದಿ ಮಾಡುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅಂದರೆ 24 ಕ್ಯಾರೆಟ್ 10 ಗ್ರಾಮ್ಗೆ, ಇನ್ನು 22, 18 ಕ್ಯಾರೆಟ್, ಇನ್ನು ಬೆಳ್ಳಿ ಬೆಲೆ 1 kgಗೆ ಎಷ್ಟಿದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂದರೆ ಸ್ನೇಹಿತರೆ 1 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ನ ನೋಡ್ತಾ ಹೋಗೋಣ. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,503 ರೂಪಾಯಿ, ಇನ್ನು 22 ಕ್ಯಾರೆಟ್ನ ಆಭರಣ ಚಿನ್ನದ ಬೆಲೆ 9,170 ರೂಪಾಯಿ, ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಬರೋಬ್ಬರಿ 10,004 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು 8 ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ 8 ಗ್ರಾಮ್ ಚಿನ್ನದ ಬೆಲೆ ಅಂದರೆ 18 ಕ್ಯಾರೆಟ್ ಆಭರಣದ ಬೆಲೆ 60,024 ರೂಪಾಯಿ, ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 8 ಗ್ರಾಮ್ಗೆ 73,360 ರೂಪಾಯಿ, ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 8 ಗ್ರಾಮ್ಗೆ 80,032 ರೂಪಾಯಿ ಆಗಿದೆ ಸ್ನೇಹಿತರೆ. ಅದೇ ರೀತಿ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 75,030 ರೂಪಾಯಿ, ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 91,700 ರೂಪಾಯಿ, ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ 1,40,40,000 ಆಗಿದೆ ಸ್ನೇಹಿತರೆ.
ಅದೇ ರೀತಿ 100 ಗ್ರಾಂ ಚಿನ್ನದ ಬೆಲೆಯನ್ನು ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,50,300 ರೂಪಾಯಿ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 9,17,000. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ 10,400,000 ರೂಪಾಯಿ ಸ್ನೇಹಿತರೆ. ಇದು 100 ಗ್ರಾಂ ಚಿನ್ನದ ಬೆಲೆ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ನ ಚಿನ್ನದ ದರ 1 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾವ ನಗರಗಳಲ್ಲಿ ಜಾಸ್ತಿ ಇದೆ, ಯಾವ ನಗರಗಳಲ್ಲಿ ಕಡಿಮೆ ಬೆಲೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಚೆನ್ನೈ ಮತ್ತು ಮುಂಬೈಯಲ್ಲಿ ಸ್ನೇಹಿತರೆ 9,170 ರೂಪಾಯಿ, ಮುಂಬೈಯಲ್ಲೂ ಕೂಡ 9,170 ರೂಪಾಯಿ. ಆದರೆ ದೆಹಲಿಯಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ 15 ರೂಪಾಯಿ ಜಾಸ್ತಿ ಇದೆ, 9,185 ರೂಪಾಯಿ ಇದೆ. ಇನ್ನು ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದು, ಕೇರಳ, ಪುಣೆ ಇಲ್ಲಿ 9,170 ಇದೆ. ಹೈದರಾಬಾದಲ್ಲೂ ಕೂಡ 9,170 ಇದೆ. ಇನ್ನು ವಡೋದರದಲ್ಲಿ ಮತ್ತು ಅಹಮದಾಬಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ, 9,175 ರೂಪಾಯಿ ಇದೆ. ಅಹಮದಾಬಾದಲ್ಲೂ ಕೂಡ 9,175 ರೂಪಾಯಿ ಇದೆ. ಇನ್ನು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ಎಷ್ಟಿದೆ 100 ಗ್ರಾಮ್ಗೆ ಅನ್ನೋದನ್ನ ನೋಡೋದಾದರೆ ಚೆನ್ನೈಯಲ್ಲಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಇದೆ, ಅಂದರೆ 1,000 ಜಾಸ್ತಿ ಇದೆ. ಪ್ರಮುಖ ನಗರಗಳಿಗೆ ಹೋಲಿಸಿದರೆ 1,000 ಜಾಸ್ತಿ ಇದೆ, 12,600 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಮುಂಬೈಯಲ್ಲಿ 11,600, ದೆಹಲಿಯಲ್ಲೂ ಕೂಡ 11,600, ಕೋಲ್ಕತ್ತಾದಲ್ಲೂ ಕೂಡ 11,600, ಬೆಂಗಳೂರಲ್ಲೂ ಕೂಡ 11,600 ರೂಪಾಯಿ ಇದೆ. ಇನ್ನು ಹೈದರಾಬಾದಲ್ಲಿ, ಕೇರಳದಲ್ಲಿ ಸೇಮ್ ರೇಟ್ ಇದೆ, 12,600 ರೂಪಾಯಿ ಇದೆ, ಅಂದರೆ 1,000 ಜಾಸ್ತಿ ಇದೆ. ಕೇರಳದಲ್ಲೂ ಕೂಡ ಬೆಳ್ಳಿ ರೇಟು ಸ್ವಲ್ಪ ಜಾಸ್ತಿ ಇದೆ, 12,600 ರೂಪಾಯಿ ಇದೆ. ಪುಣೆ, ವಡೋದರ, ಅಹಮದಾಬಾದಲ್ಲಿ ಸೇಮ್ ರೇಟ್ ಇದೆ, 11,600 ರೂಪಾಯಿ. ವಡೋದರಲ್ಲೂ ಕೂಡ 11,600 ರೂಪಾಯಿ. ಯಾಕೆ ಈ ರೀತಿ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಈ ರೀತಿ ಜಾಸ್ತಿ ಇದೆ, ಒಂದು ಕಡೆ ಕಡಿಮೆ ಇದೆ ಅನ್ನೋದನ್ನ ಸಾಕಷ್ಟು ಜನರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ. ಸೊ ಅಂಥವರಿಗೆ ಹೊಸದಾಗಿ ನೋಡುವವರಿಗೂ ಕೂಡ ಅನುಕೂಲ ಆಗುತ್ತದೆ. ಇನ್ನು ಹೊಸದಾಗಿ ನೋಡೋರಿಗೂ ಕೂಡ ಅನುಕೂಲ ಆಗಿ ಇನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರೋರಿಗೂ ಕೂಡ ಈ ಆನ್ಸರ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಾಕೆ ಈ ಥರ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ರೇಟ್ ಈ ರೀತಿ ಇದೆ ಅಂದರೆ ಅಬಕಾರಿ ಸುಂಕ ಅಂದರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆಯಂತಹ GSTಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಏನಾದರೂ ನೀವು ಹೊರಟಿದ್ದಾರೆ ಅಥವಾ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನ ಬೆಳ್ಳಿಯನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತದೆ. ಈ ಅಪ್ಲಿಕೇಶನ್ ನೇಮ್ ಬಂದು BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು. ಏನಾದರೂ ಚಿನ್ನದಲ್ಲಿ ಖರೀದಿ ಮಾಡುವಾಗ ಸ್ನೇಹಿತರೆ ಏನಾದರೂ ಕನ್ಫ್ಯೂಸ್ ಆಗಿ 24 ಕ್ಯಾರೆಟ್ನ ಖರೀದಿ ಮಾಡೋಕ್ಕೋಗಿ ಅವರು 24 ಕ್ಯಾರೆಟ್ನ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಏನಾದರೂ 18 ಕ್ಯಾರೆಟ್ನ ಕೊಟ್ಟಿದ್ದರೆ ನೀವು ಈ ಆ್ಯಪ್ ಮೂಲಕ ದೂರನ್ನು ನೀಡಬಹುದು. ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತೆ. ತಪ್ಪದೇ ತಿಳ್ಕೊಂಡು ಖರೀದಿ ಮಾಡಿ. ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿ ಮಾಡಿ. ಚಿನ್ನದಲ್ಲಿ ಯಾವುದರಲ್ಲೂ ಕೂಡ ಮೋಸವನ್ನು ಹೋಗಬೇಡಿ. ಇನ್ನು ಬಂಗಾರದ ಬೆಲೆ ಸ್ಥಿರವಾಗಿರುವುದು ಚಿನ್ನದ ಪ್ರಿಯರಿಗೆ ಚಿಕ್ಕ ವಿರಾಮದಂತಾಗಿದೆ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಜಾಣ ಮಟ್ಟಕ್ಕಾಗಿ ಸ್ನೇಹಿತರೆ ಹೂಡಿಕೆ ಮಾಡುವವರ ಭವಿಷ್ಯದಲ್ಲಿ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಬೆಲೆಯ ಸ್ಥಿರತೆ ಎಷ್ಟು ದಿನ ಉಳಿಯುತ್ತದೆ ಎಂಬುದನ್ನು ಗಮನಿಸುತ್ತಲೇ ಇರ್ತೀವಿ. ಆರ್ಥಿಕ ಸಮಗ್ರತೆಯೊಂದಿಗೆ ಮುಂದಿನ ಹೆಜ್ಜೆಯನ್ನು ಇಡುವುದು ಗ್ರಾಹಕರಿಗೆ ಉಪಯುಕ್ತವಾಗಿದೆ ಅಂತ ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅಂದರೆ ಚಿನ್ನವನ್ನು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಖರೀದಿ ಮಾಡಿಬಿಡಿ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಅತಿ ಹೆಚ್ಚಾಗಲಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಸ್ನೇಹಿತರೆ, ಇಂದಿನ ದಿನ ಲಕ್ಷರ ಮಟ್ಟಕ್ಕೆ ತಲುಪಿದೆ ಚಿನ್ನ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಲಿದೆ. ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು, ಹೂಡಿಕೆಯನ್ನು ಮಾಡಬೇಕು ತಪ್ಪದೇ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ. ಯಾಕಂದರೆ ಮಧ್ಯಮ ವರ್ಗದವರು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ತುಂಬಾ ಕಷ್ಟ ಆಗ್ತದೆ ಸ್ನೇಹಿತರೆ. ಇನ್ನು ಚಿನ್ನ ಖರೀದಿ ಅಂತಂದರೆ ಜಾಸ್ತಿ ಇರಲಿ ಕಡಿಮೆ ಇರಲಿ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಮಾತ್ರ ಅತಿ ಹೆಚ್ಚಾಗಿದೆ ಎಂದು ತಜ್ಞರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ಸ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.